ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಈ ದಿನದ ಧ್ಯಾನದ ಶೀರ್ಷಿಕೆ, ನಮಗಿರುವ ಶೋಧನೆ ಯಾವುದೇ ಆಗಿರಲಿ ಕ್ರಿಸ್ತನು ಹತ್ತಿರದಲ್ಲಿರುತ್ತಾನೆ. ಈ ದಿನದ ದೇವರ ವಾಕ್ಯ, ರಾತ್ರಿಯ 4ನೆಯ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಕೂಡಲೇ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರಿ, ನಾನು, ಅಂಜಬೇಡಿರಿ ಎಂದು ಹೇಳಿದನು. ಮತ್ತಾಯ 14ನೆಯ ಅಧ್ಯಾಯ 25ನೆಯ ವಚನದಿಂದ 27ನೆಯ ವಚನದವರೆಗೆ. ನಾವು ಎಚ್ಚರದಿಂದಿರಬೇಕು, ಹೌದು, ಪ್ರಾರ್ಥಿಸುವುದಕ್ಕಾಗಿ ಎಚ್ಚರದಿಂದಿರಬೇಕು ಎಂದು ಕ್ರಿಸ್ತನು ಹೇಳುತ್ತಾನೆ. ಆತನು ನಮ್ಮಲ್ಲಿ ಯಾರನ್ನೂ ಮೋಸಗೊಳಿಸುವುದಿಲ್ಲ. ಆತನು ನಮ್ಮನ್ನು ಒಂದು ಉನ್ನತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವ ಎಲ್ಲರ ವಿರುದ್ಧ ಸಜ್ಜಾಗಿರುವ ದುಷ್ಟ ಒಕ್ಕೂಟವನ್ನು ಮತ್ತು ಕತ್ತಲೆಯ ಶಕ್ತಿಗಳ ಬಲವನ್ನು ನಮಗೆ ತೋರಿಸುತ್ತಾನೆ ಮತ್ತು ಅದರಿಂದಾಗುವ ಪರಿಣಾಮದ ಬಗ್ಗೆ ಯೋಚಿಸುವಂತೆ ನಮಗೆ ಹೇಳುತ್ತಾನೆ. ಆದರೆ ಆತನು ಅದಕ್ಕಿಂತ ಹೆಚ್ಚಿನದನ್ನು ನಮಗೆ ಮಾಡುತ್ತಾನೆ. ಆತನು ಅಲ್ಲಿ ನಮ್ಮನ್ನು ಬಿಟ್ಟು ಬಿಡದೆ ನಮ್ಮನ್ನು ಉತ್ತೇಜಿಸುತ್ತಾನೆ. ಶೋಧನೆ ಕಷ್ಟಗಳ ಬಗ್ಗೆ ನಮಗೆ ತಿಳಿಸಿಕೊಡದೆ ನಾವೇ ಯುದ್ಧವನ್ನು ಮಾಡಲಿ ಎಂದು ಸಹಾಯ ಮಾಡದೆ ನಮ್ಮನ್ನು ದೇವರು ಬಿಟ್ಟು ಬಿಡುವುದಿಲ್ಲ. ಆದರೆ ರಕ್ಷಣೆಯ ಉತ್ತರಾಧಿಕಾರಿಗಳಾಗುವವರಿಗೆ ಸೇವೆ ಮಾಡುವ ದೇವದೂತರನ್ನು ಹೊಂದಿದ್ದೇನೆ ಎಂದು ಆತನು ನಮಗೆ ಹೇಳುತ್ತಾನೆ. ಆತನ ಸಿಂಹಾಸನದ ಸುತ್ತಲೂ 10,000ವಲ್ಲದೆ ಸಾವಿರಾರು ದೂತರು ನೆರೆದಿರುತ್ತಾರೆ. ಅವರ ಕೆಲಸವೇನು? ತಮ್ಮ ಗುರುವಾದ ಕ್ರಿಸ್ತನ ಆಜ್ಞೆಯ ಪ್ರಕಾರ ನಡೆದುಕೊಳ್ಳುವುದು ಅವರ ಕೆಲಸವಾಗಿರುತ್ತದೆ. ಅವರು ಏನು ಮಾಡುತ್ತಾರೆ? ಕ್ರಿಸ್ತನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಪರಲೋಕದ ದೇವದೂತರು ನಿಮ್ಮೊಂದಿಗಿರುತ್ತಾರೆ. ಅವರು ನಿಮ್ಮೊಂದಿಗೆ ಯಾವಾಗಲೂ ಇರುತ್ತಾರೆ ಎಂದು ದೇವದೂತರು ಹೇಳುತ್ತಾರೆ. ಅಂಧಕಾರದ ಅಧಿಕಾರ, ಅಂಧಕಾರದ ಬಲಗಳು ಮತ್ತು ಉನ್ನತ ಮಟ್ಟದ ದುಷ್ಟತನ ಇವುಗಳ ವಿರುದ್ಧ ಹೋರಾಡುವುದಕ್ಕೆ ನಿಮಗೆ ಕಡಿಮೆ ಬಲವಿರಬಹುದು. ಆದರೆ ಪರಲೋಕದಿಂದ ಕಳುಹಿಸಲ್ಪಟ್ಟ ಸಹಾಯದ ಕಡೆಗೆ ನಿಮ್ಮನ್ನು ನಡೆಸುವವನು ಶ್ರೇಷ್ಠನಾಗಿದ್ದಾನೆ. ಆತ್ಮವು ಎಷ್ಟೇ ದುರ್ಬಲವಾಗಿರಲಿ, ಬಲವನ್ನೇ ಹೊಂದಿರಲಿ, ಜಯದ ಕಡೆಗೆ ನಿಮ್ಮನ್ನು ದೇವರು ನಡೆಸುತ್ತಾನೆ. ಯೇಸು ಕ್ರಿಸ್ತನು ಮರಣ ಹೊಂದಿದನೆಂದು ನಾವು ನಂಬುತ್ತೇವೆ, ಆದರೆ ಅವನು ನಿಮ್ಮ ಸ್ವಂತ ರಕ್ಷಕನಾಗಿದ್ದಾನೋ ಎಂದು ನಾವು ಹೇಳುತ್ತೇವೆ. ನಂಬಿಕೆಯ ವಿಷಯವು ಇಲ್ಲಿ ಅಡಗಿದೆ. ಜೀವವುಳ್ಳ ಕೈಗಳನ್ನು ನೀವು ದೃಢವಾಗಿ ನಂಬಿಕೆಯಿಂದ ಹಿಡಿಯುತ್ತೀರೋ? ಪೇತ್ರನು ಮಾಡಿದಂತೆ ನಿಮ್ಮ ಕೈಗಳನ್ನು ಆತನಿಗೆ ಚಾಚಿ, ಕರ್ತನೇ, ನನ್ನನ್ನು ರಕ್ಷಿಸು, ಇಲ್ಲದಿದ್ದರೆ ನಾಶವಾಗುವೆನು ಎಂದು ಹೇಳುತ್ತೀರೋ? ಆತನು ನಿಮ್ಮನ್ನು ರಕ್ಷಿಸುತ್ತಾನೆ. ಶಿಷ್ಯರು ಹಡಗಿನಲ್ಲಿದ್ದು ಅಲೆಗಳನ್ನು ನೋಡಿ ಭಯಪಟ್ಟು ದಡವನ್ನು ಸೇರುವ ಭರವಸೆಯನ್ನೇ ಕಳೆದುಕೊಂಡಿದ್ದಾಗ, ಅಪಾಯದಲ್ಲಿರುವಾಗ ಭೂಮಿಯ ಮೇಲೆ ನಡೆಯುವಂತೆ ನಡೆದು ಬರುತ್ತಿದ್ದ ಒಬ್ಬನನ್ನು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ನಡುಗಿದರು ಎಂಬುದು ನಿಮಗೆ ನೆನಪಿದೆಯೋ? ಆಗ ಕ್ರಿಸ್ತನು ಅವರಿಗೆ, ಧೈರ್ಯವಾಗಿರಿ, ನಾನು, ಅಂಜಬೇಡಿರಿ ಎಂದು ಹೇಳಿದನು. ನಾನು, ಅಂಜಬೇಡಿರಿ ಎಂದರೆ ಏನಾಗಿರುತ್ತದೆ? ನಾವು ಕಷ್ಟ ತೊಂದರೆಗಳನ್ನು ಅನುಭವಿಸುವಾಗ ಆ ಮಾತುಗಳು ನಮಗೆ ಎಲ್ಲವೂ ಆಗಿರುತ್ತದೆ. ಧೈರ್ಯವಾಗಿರಿ, ನಾನು, ಅಂಜಬೇಡಿರಿ ಎಂಬ ಅವನ ಮಾತು ನಿಮಗೆ ಕೇಳಿಸುತ್ತಿಲ್ಲವೇ? ಆತನು ತನ್ನನ್ನೇ ನಮಗೆ ಪ್ರಕಟಿಸುತ್ತಿದ್ದಾನೆ. ನಿಮ್ಮ ಬಲಹೀನತೆಗಳೇನೇ ಇದ್ದರೂ, ಶೋಧನೆಗಳು ಯಾವುದೇ ಆಗಿದ್ದರೂ ಆತನು ನಿಮ್ಮ ಪಕ್ಕದಲ್ಲಿಯೇ ಇದ್ದು, ಧೈರ್ಯವಾಗಿರಿ, ನಾನು, ಅಂಜಬೇಡಿರಿ ಎಂದು ಹೇಳುತ್ತಾನೆ. ಕ್ರಿಸ್ತನೆಡೆಗೆ ಕೈಯೆತ್ತಿ, ಕರ್ತನೇ, ರಕ್ಷಿಸು, ಇಲ್ಲದಿದ್ದರೆ ನಾನು ನಾಶವಾಗುತ್ತೇನೆ ಎಂದು ಕೂಗಿಕೊಂಡಾಗ
ಆತನು ನಿಮ್ಮನ್ನು ಬಿಟ್ಟು ಹೋಗಿರುವುದು ನಿಮಗೆ ಗೊತ್ತಿದೆಯೋ? ಇಲ್ಲವೇ ಇಲ್ಲ, ಎಂದಿಗೂ ಇಲ್ಲ. ಅವನು ಅತ್ಯಂತ ಮಂದವಾದ ಕೂಗನ್ನೂ ಕೇಳುವ ಯೇಸುಕ್ರಿಸ್ತನಾಗಿದ್ದಾನೆ. ನಾವು ಕುಸಿದು ಹೋಗುವ, ಅಳುವ, ನಿರುತ್ಸಾಹಗೊಳ್ಳುವ ಅಗತ್ಯವಿಲ್ಲ. ಪೇತ್ರನಂತೆ ನಾವು ಕತ್ತಲೆಯನ್ನು, ನಮ್ಮ ಸುತ್ತಲಿರುವ ಶೋಧನೆಗಳನ್ನು ನೋಡಿ ಭಯಪಡಬಹುದು. ದೇವರು ಪೇತ್ರನ ಕೈಯನ್ನು ಹಿಡಿದನು, ಅವನು ರಕ್ಷಿಸಲ್ಪಟ್ಟನು. ಹೀಗೆ ನಮಗೆ ಒಬ್ಬ ರಕ್ಷಕನಿದ್ದಾನೆ ಮತ್ತು ಪ್ರತಿಯೊಂದು ಪರೀಕ್ಷೆಯಲ್ಲೂ, ಶೋಧನೆಯಲ್ಲೂ ನಾವು ಇಸ್ರಾಯೇಲ್ ದೇವರಾದ ಕರ್ತನ ಮೇಲೆ ನಂಬಿಕೆ ಇಡಬೇಕು ಮತ್ತು ಆತನು ನಮ್ಮ ಸಹಾಯಕನಾಗಿರುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.